ಒಂದು ಮದುವೆ ಕಾನೂನುಬದ್ಧವಾಗಿ ಮಾನ್ಯತೆ ಪಡೆಯಲು ಸೆಕ್ಷನ್ 5ರ ಹಿಂದೂ ವಿವಾಹ ಕಾಯ್ದೆಯಡಿಯಲ್ಲಿ ಪ್ರಮುಖ 5 ಷರತ್ತುಗಳನ್ನು ಪೂರೈಸುವುದು ಕಡ್ಡಾಯ. ಮೊದಲನೇದಾಗಿ ಮೋನೋಗಮಿ ಅಥವಾ ಏಕಪತ್ನಿತ್ವ. ಮದುವೆಯ ಸಂದರ್ಭದಲ್ಲಿ ವಧು ಅಥವಾ ವರನಿಗೆ ಈಗಾಗಲೇ ಮದುವೆಯಾಗಿರುವಂತಹ ಪತಿ ಅಥವಾ ಪತ್ನಿ ಇರಬಾರದು. ಎರಡನೇದಾಗಿ ಮೆಂಟಲ್ ಹೆಲ್ತ್ ಅಥವಾ ಮಾನಸಿಕ ಸ್ವಾಸ್ಥ್ಯ. ಮದುವೆಯಾಗುವ ಇಬ್ಬರು ಮದುವೆಗೆ ಒಪ್ಪಿಗೆ ನೀಡುವಂತಹ ಸದೃಢ ಮಾನಸಿಕ ಸ್ಥಿತಿ ಇರಬೇಕು. ಅಂದರೆ ಹುಚ್ಚುತನ, ಗಂಭೀರ ಮಾನಸಿಕ ಕಾಯಿಲೆ ಅಥವಾ ಗಂಭೀರ ಮಾನಸಿಕ ಕಾಯಿಲೆಯಿಂದಾಗಿ ಮಕ್ಕಳನ್ನು ಮಾಡಿಕೊಳ್ಳುವ ಅಥವಾ ಮಕ್ಕಳನ್ನು ಸಾಕಿ ಸಲಹುವ ಸಾಮರ್ಥ್ಯ ಇಲ್ಲದಿರುವುದು. ಮೂರನೇದಾಗಿ ಏಜ್ ಅಟ್ ದ ಟೈಮ್ ಆಫ್ ದ ಮ್ಯಾರೇಜ್. ಮದುವೆಯ ಸಂದರ್ಭದಲ್ಲಿ ವರನಿಗೆ 21 ವರ್ಷ ಹಾಗೂ ಮದುವೆಗೆ 18 ವರ್ಷ ಕಡ್ಡಾಯವಾಗಿ ತುಂಬಿರಲೇಬೇಕು. ನಾಲ್ಕನೇದಾಗಿ ಪ್ರಾಹಿಬಿಟೆಡ್ ರಿಲೇಶನ್ಶಿಪ್, ಅಂದರೆ ನಿಷೇಧಿತ ಸಂಬಂಧಗಳಲ್ಲಿ ಮದುವೆಯಾಗುವಂತಿಲ್ಲ. ಉದಾಹರಣೆಗೆ ಅಣ್ಣ ತಂಗಿ, ಅಕ್ಕ ತಮ್ಮ, ಚಿಕ್ಕಪ್ಪ ಚಿಕ್ಕಮ್ಮ ಅಥವಾ ವ್ಯಕ್ತಿಯ ತಾಯಿ ಮಗಳು ಅಥವಾ ಅಜ್ಜಿಯ ಈ ರೀತಿಯ ಸಂಬಂಧಗಳಲ್ಲಿ ಮದುವೆಯಾಗುವಂತಿಲ್ಲ. ಆದರೆ ಕೆಲವು ಜನಾಂಗಗಳ ಸಂಪ್ರದಾಯ ಪದ್ಧತಿಗಳಲ್ಲಿ ಅಂತಹ ಮದುವೆಗೆ ಅವಕಾಶ ಇದ್ದರೆ ಮಾತ್ರ ಒಪ್ಪಲಾಗುತ್ತದೆ. ಐದನೇದಾಗಿ ಸಪಿಂಡ ರಿಲೇಶನ್ಶಿಪ್, ಅಂದರೆ ಒಂದೇ ವಂಶಾವಳಿಯ ಹತ್ತಿರದ ಸಂಬಂಧಗಳಲ್ಲಿ ಮದುವೆಯಾಗುವಂತಿಲ್ಲ. ತಂದೆಯ 5 ತಲೆಮಾರು ಅಥವಾ ತಾಯಿಯ 3 ತಲೆಮಾರುಗಳಲ್ಲಿ ಮದುವೆಯಾಗುವಂತಿಲ್ಲ. ಆದರೆ ಕೆಲವು ಜನಾಂಗ ಸಂಪ್ರದಾಯ ಪದ್ಧತಿಗಳಲ್ಲಿ ಇಂಥ ಮದುವೆಗೆ ಅವಕಾಶ ಇದ್ದರೆ ಮಾತ್ರ ಒಪ್ಪಲಾಗುತ್ತದೆ. ಉದಾಹರಣೆಗೆ ದಕ್ಷಿಣ ಭಾರತದಲ್ಲಿ ಅಕ್ಕನ ಮಗಳನ್ನು ಮದುವೆಯಾಗುವಂತಹ ಪದ್ಧತಿ ಚಾಲ್ತಿಯಲ್ಲಿದ್ದು ಕಾನೂನಿನಲ್ಲಿ ಇದನ್ನು ಮಾನ್ಯ ಮಾಡಲಾಗಿದೆ. ಹಿಂದೂ ವಿವಾಹ ಕಾಯ್ದೆ ಅನ್ವಯವಾಗಲು ವಧು ಮತ್ತು ವರ ಇಬ್ಬರು ಹಿಂದುವಾಗಿರಬೇಕು. ಥ್ಯಾಂಕ್ ಯು.